ಅದಕ್ಕೆ ಹೇಳ್ತಿದ್ದಾರೆ, ಬರೀ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥವರೆಲ್ಲ ಇವರಂಥವರು ಬೇಕೆಂತ ಹುಡುಗುವುದಿಲ್ಲ, ಬಿಡಿಸಿ ಹೇಳಬೇಕಾದ್ರಲ್ಲ. ಅದ್ಭುತವಾಗಿದೆ. ಅದರಲ್ಲಿ ಗುಣೇ ಅಗಮ್ ಅಸಂಖ್ಯೇ ಮಹಾತ್ಮ ಸುಚ್ಯತೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾವೇಶ. ಗಮ್ಯರಲ್ಲ ಅವರು, ನಮಗೆ ಸಿಗ್ತಕ್ಕಂಥವರಲ್ಲ. ಅಂತಹ ಭಾಗವತರು ಯಾರು ಹೇಳ್ತಿದ್ದಾರೆ ಇದನ್ನ? ನಾವೇನೋ ಅಗಮ್ಯ ಮಹಿಮರು ಅಂತ ನಾವು ಹೇಳ್ತಿದ್ದೀವಿ ಅಂತಂದ್ರೆ ಅಲ್ಲ, ನಾರದರು ಹೇಳ್ತಿದ್ದಾರೆ. ಶ್ರೀ ನಾರದರು ಧರ್ಮರಾಜರಿಗೆ ಗುಣೈ ಅಲಂ ಅಸಂಖ್ಯೈ ಮಹಾತ್ಮ ಸುಚ್ಯತೆ, ಏನಂತ ವರ್ಣನೆ ಮಾಡೋದು ಅವನ ಗುಣವನ್ನ? ಅಂತಹ ಭಾಗವತನಾಗಿದ್ದಾನೆ. ಇದಕ್ಕೆ ಅಳ್ತಾನೆ, ನಗ್ತಾನೆ. ಕುಚಿದ್ರು ಗೋವಿಂದ ಚಿಂತಾ ಚಿಂತನ ಚೇತನ ಕ್ವಚಿತ್ ದಶದಿ ತಚ್ಚಿಂತಾಹ್ಲಾದ ಉದ್ಗಾಯದ ಕ್ವಚಿತ್ ನರ್ತನ ಮಾಡ್ತಾರೆ, ಅಳ್ತಾರೆ, ಕುಣಿತಾರೆ, ಏನೇನೋ ಮಾಡ್ತಾರಂತೆ. ಯಾವಾಗ ಮಾಡ್ತಾರೆ ಅಂತ ಅಂದರೆ ಪರಮಾತ್ಮನ ಆ ವಿಶೇಷವಾದ ಸನ್ನಿಧಾನ ಒಳಗಿದ್ದಾಗ ಅವನ ಗುಣಗಳನ್ನು ನೋಡ್ತಾರಂತೆ. ನಗುವರು, ರೋಜಿಸುವರು, ನಾಟ್ಯ ಮಾಡುವರು. ಆ ನಗೋದು ಅಳೋದು ಯಾವಾಗ ಅಂತಂದರೆ, ನಗೋದು ಪರಮಾತ್ಮ ಒಳಗೆ ದರ್ಶನ ಕೊಟ್ಟಾಗ ನಗ್ತಾರಂತೆ, ಮಳೆ ಆಗ್ಬಿಟ್ರೆ ಅಳ್ತಾರಂತೆ. ಒಳಗೆ ಮತ್ತು ಅವನೇ ನರ್ತನ ಮಾಡಿದ್ರೆ ಎದ್ದು ತಾವು ನರ್ತನ ಮಾಡ್ತಾರಂತೆ. ಇಂಥದ್ದು ಭಗವದ್ಭಕ್ತರ ಗುಣ ಅಂತ. ಅಥ ಉತ್ತಮ ಶ್ಲೋಕ ಪದಾರವಿಂದೆಯೋ ವಿಷಯಾಗಿದ್ದ ಸಂಗಲಬ್ಧಯ. ಇಂತಹ ತಸ್ಮಿನ್ ನೋಡಿ, ಈ ಪದಗಳೆಲ್ಲ ಯಾರೂ ಉಪಯೋಗಿಸಿಲ್ಲ. ಮಹಾಮತೆ ಮಹಾನ್ ಅಂತ ಉಪಯೋಗಿಸ್ತಾರೆ. ಮಹಾಭಾಗವತೆ, ಮಹಾಭಾಗೆ, ಮಹಾತ್ಮನಿ. ಇವರಿಗೆ ಇನ್ನೆಷ್ಟು ಪ್ರೀತಿ ಇದೆಯೋ ನಾರದರಿಗೆ. ಆ ಕೋಸನ್ನು ವರ್ಣನೆ ಮಾಡಲಿಕ್ಕೆ ಒಂದು ಮಾತು ಹೇಳ್ಬೋದಿತ್ತಲ್ಲ. ತಸ್ಮಿನ್ ಮಹಾಭಾಗವತೆ, ಮಹಾಭಾಗೆ, ಮಹಾತ್ಮನಿ. ಮೂರು ವಿಶೇಷಣ, 10 ವಿಶೇಷಣಗಳು ಕೊಡ್ತಾ ಇದ್ದಾರೆ. ಹಿರಣ್ಯಕಶಿಪು ರಾಜನ್ ಅಕಲೋಧ ಅಂಕಾತ್ಮಜೆ, ಅಕಲೋಧಂ ಅಗಂ ಆತ್ಮಜೆ. ಮೊದಲಲ್ಲಿ ದ್ವೇಷ ಮಾಡ್ದ ಅಂದಾಗ ಇದೇ ಕೌತೂಹಲ. ಸ್ವಾಮಿ ನಮಗೆ ಉಪದೇಶ ಮಾಡಬೇಕು. ಇಂಥದ್ದೇ ಆದರೂ ಕೂಡ ಮಗನಿಗೆ ಬುದ್ಧಿವಾದ ಹೇಳ್ತಾರೆ, ಹೊಡಿತಾರೆ. ಆದರೆ ಕೊಲ್ಲಲಿಕ್ಕೆ ನಾನಾ ಉಪಾಯಗಳಿಂದ ಕೊಲ್ತಕ್ಕಂತಹ ಅಪ್ಪ ಹಿರಣ್ಯಕಶಿಪು ಒಬ್ಬನೇ ಹೊರತು ಮತ್ತಾರು ನಾನು ನೋಡಿಲ್ಲ ಅಂತ ಧರ್ಮರಾಜರು ಹೇಳ್ತಾರೆ. ಆ ಸಮಯದಲ್ಲಿ ಕೂಸನ್ನ ಯಾತಕ್ಕಾಗಿ ದ್ವೇಷ ಜಾಸ್ತಿ ಆಯಿತು ಅಂತಂದರೆ, ತಮ್ಮನನ್ನು ಕೊಂದ ಹಿರಣ್ಯಾಕ್ಷನನ್ನು ಕೊಂದ ಪರಮಾತ್ಮನಲ್ಲಿ ಅತಿಯಾದ ಭಕ್ತಿ ಮಾಡಿದಾಗ ಅವನೇನು ಶಪಥ ಮಾಡಿದ್ದಾನೆ, ಯುದ್ಧಪ್ರಿಯಂ ತರ್ಪಯಿಷ್ಯೆ ಹೇಳ್ತಾ ಇದ್ದಾನೆ. ನನ್ನ ತಮ್ಮನನ್ನು ಕೊಂದ ಹರಿಯನ್ನು ಕೊಂದು ಅವನ ಹೃದಯದಿಂದ ಬರ್ತಕ್ಕಂಥ ವಕ್ಷಸ್ಥಳದಿಂದ ಬರ್ತಕ್ಕಂಥ ಬಿಸಿಯಾದ ರಕ್ತದಿಂದ ಹಿರಣ್ಯಾಕ್ಷನ ತರ್ಪಯಾಮಿ. ಇನ್ನೆಂತಹ ದ್ವೇಷ, ಧರ್ಮಶಾಪದ ಆ ದ್ವೇಷ. ಅಂತಹ ದ್ವೇಷ ಮಾಡ್ತಾ ಇದ್ದಂತಹ ಹಿರಣ್ಯಕಶಿಪುವಿಗೆ ತನ್ನ ಮಗನೇ ಪರಮಾತ್ಮನ ಕೊಂಡಾಡಿದ್ರೆ ಇನ್ನೆಂತಹ ಕೋಪ ಬರಬೇಡ. ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಕೂಸಿನ ಚಂಡಾಮಕರಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿದಾಗ ಅವರು ಉಪದೇಶ ಮಾಡಿದ್ದಾರೆ. ಒಳಗೆ ಉಪದೇಶ ತಗೊಂಡು ಬಿಟ್ಟಿದ್ದಾರೆ. ತಾಯಿ ಗರ್ಭದಲ್ಲಿದ್ದಾರೆ. 100 ವರ್ಷ ಉಪದೇಶ ಆಗುತ್ತಿದೆ ಶ್ರೀ ನಾರದರಿಂದ. ಇನ್ನೇನು ಉಪದೇಶ ಆಗಬೇಕು? ಕೂಸು ಪರಮಾತ್ಮನ ಧ್ಯಾನ ಮಾಡ್ತಾ ಇದೆ, 5 ವರ್ಷದ ಕೂಸು. ಆಗ ಏನು ಹೇಳ್ತಪ್ಪ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೋ ಒಳ್ಳೆಯ ವಿಚಾರ ಯಾವುದು ಅಂತ ಕೇಳಿದಾಗ ಶ್ರೀ ಪ್ರಹ್ಲಾದರಾಜರಂತಾರೆ. ಶ್ರೀ ಪ್ರಹ್ಲಾದ ವಾಚ ತತ್ಸಾಧು ಮನ್ಯ ಅಸುರವರ್ಯದೇಹಿನಾಂ ಸದಾ ಸಮುದ್ರಗ್ರಹಾತ್ ಹಿತ್ವಾತ್ಮಪಾದಂ ಗ್ರಹಮಂದಕೋಪಂ ಅನಂದಕೋ ಧರ್ಮಾಶ್ರಯೇತ. ಈ ಅಂಧಕೂಪದಲ್ಲಿ ಬಿದ್ದಿದೆಯಲ್ಲ, ಸಂಸಾರವೆಂಬ ಈ ಅಂಧ ಕತ್ತಲು ಬಾವಿಯಲ್ಲಿ ಬಿದ್ದಿದೆಯಲ್ಲ ಅಪ್ಪ, ಏಳು ಮೇಲೆ ಎದ್ದು ವನಕ್ಕೆ ಹೋಗಿ ಸಾಧನ ಮಾಡ್ಕೋ. ಯಾವ ವನ? ಸಜ್ಜನ ಸಮೂಹದಲ್ಲಿದ್ದು ಪರಮಾತ್ಮ ಧರ್ಮಾಶ್ರಯೇತ, ಪರಮಾತ್ಮನ ಆಶ್ರಯ ಮಾಡು. ಮುಂದಾಗ ಕೋಪ ಬಂತು, ನಗ್ತಾ ಇದ್ದಾನೆ. ಇದೇನಿದು ನನ್ನ ಕೂಸಿಗೆ ಇಂತಹ ವಿಚಾರ ಹೇಳ್ಕೊಟ್ಟಿದ್ದೆಲ್ಲ ಅಂತ ಗುರುಗಳನ್ನು ನೋಡ್ದ. ಅವ್ರಿಗೂ ಗಾಬರಿ. ನಾವು ಹೇಳ್ಕೊಟ್ಟಿದ್ದೊಂದು, ಇವರು ಹೇಳ್ತಿರೋದು. ಆ ರೀತಿ ಅಂತ ನಗ್ತಾ ಇದ್ದಾರೆ ಪಾಪ. ಸತ್ಯಂ ಕಥೆಯ ಮಾನುಷ, ಎಲ್ಲಿಂದ ಗೊತ್ತು ನಿನಗೆ? ಸಂಗ್ರಹನಾದ್ರು ನಾನು ಮನೆ ಕರ್ಕೊಂಡು ಹೋಗಿ ಸರಿಯಾಗಿ ಹೇಳ್ಕೊಳ್ಳಿ ಅಂತ ಒಂದು ಸರ್ತಿ ಕಳಿಸ್ಬಿಟ್ಟಿದ್ದಾನೆ. ಯಾಕೋ ಕೋಸಿಗೆ ಸರಿ ಹೇಳ್ಕೊಟ್ಟಿಲ್ಲ ಅಂತ ಕರ್ಕೊಂಡು ಬಂದು ಶ್ರೀರಾಮರು ಕೇಳ್ತಿದ್ದಾರೆ. ವತ್ಸ ಪ್ರಸಾದ ಕೂಸು, ನಿನಗೆ ಯಾರು ಹೇಳ್ಕೊಟ್ರು ಈ ಬುದ್ಧಿಯನ್ನು? ಅಂದರೆ ನನಗೆ ಅವನೇ ಹೇಳ್ಕೊಟ್ಟ. ನಿನಗೆ ಯಾರು ಹೇಳ್ಕೊಟ್ಟ? ಅವನೇ ನಮ್ಗೆ ಹೇಳ್ಕೊಟ್ಟ ಅಂತ ಪಾಪ ಗುರುವಿಗೆ ಆ ಮಾತು ಹೇಳಿಬಿಟ್ಟಿದ್ದಾರೆ. ಯಶೇಷ ಆತ್ಮ, ಯಾಕೆ ಅಂತಂದರೆ ನಿಮಗೆ ಪರಮಾತ್ಮ ಪ್ರೇರಕ ಅಂತಂದ ಮೇಲೆ ನನಗೂ ಅವನೇ ಪ್ರೇರಕ. ಆ ಸ್ವಾಮಿಯೇ ನಮಗೆ ಉಪದೇಶ ಮಾಡ್ತಾನೆ ಅಂದಾಗ ದೈತ್ಯ ಚಂದನವನೇ ಯಾತೋ ಕಂಡಕತ್ತು ಮಹಾ. ಈ ದೈತ್ಯರು ಅನ್ನತಕ್ಕಂತಹ ಗಂಧದ ಕಾಡಿನಲ್ಲಿ ಒಂದು ಮುಳ್ಳು ಹುಟ್ಕೊಂಡ್ಬಿಟ್ಟಿದ್ಯಲ್ಲೋ ನೀನು ಅಂತ ಪಾಪ ಮುಳ್ಳಿನ ಗಿಡ ಆದ್ರೆ ಹೊರಟ್ಬಿಟ್ಟಿಲ್ಲ ಅಂತ ಪಾಪ ನಿಂದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾತ ಮತ್ತು ಸ್ವಾಮಿಗಳು ಹೇಳ್ತಿದ್ರಂತೆ, ಈ ರೀತಿ ಅರ್ಥ ಮಾಡಬಾರ್ದು. ದೈತ್ಯೇಯ ಕಂಟಕವನೇ ಜಾತವೇಂ ಚಂದ್ರತುಮಃ ಅಂತ ಅರ್ಥ ಮಾಡಬೇಕು ಅಂತ.
ದೈತ್ಯರು ಎಂಬ ಮುಳ್ಳಿನ ಕಾಡಿನಲ್ಲಿ ಒಂದೇ ಒಂದು ಗಂಧದ ಮರ ಶ್ರೀ ಪ್ರಹ್ಲಾದರಾಜರು ಹುಟ್ಟಿದ್ದಾರೆ ಅಂತ ಅರ್ಥ ಮಾಡಬೇಕಪ್ಪ. ಆ ರೀತಿ ಚಿಂತನೆ ಮಾಡಬಾರ್ದು ಅಂತ ಹೇಳ್ತಿದ್ರು ಮಹಾನುಭಾವರು. ಈ ರೀತಿಯಾಗಿ ನಿಜವಾದ ವಿಚಾರವನ್ನು ಹೇಳುವುದಾದ ಅದನ್ನೇ ಉಪದೇಶ ಮಾಡಿದ್ದಾರೆ. ಇವರು ಅದನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತೆ ಕರ್ಕೊಂಡು ಬಂದು ಕೂಸನ್ನು ಕೇಳಬೇಕು ಅಂತ ಏನೇನು ಉಪದೇಶ ಮಾಡಿದ್ದಾರೆ ಗುರುಗಳು ಅಂತ ಪ್ರೀತಿಯಿಂದ ತಲೆ ಮೂಸಿ ನೋಡಿ ಕೂರಿಸಿಕೊಂಡಿದ್ದಾನೆ ಪ್ರಹ್ಲಾದರಾಜರನ್ನ. ಮಹಾನುಭಾವರು ಹೇಳ್ತಾರೆ, ಶ್ರೀ ಪ್ರಹ್ಲಾದ ವಾಚ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ಮುಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇದು ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ರೀ ನವಲಕ್ಷಣ ಕ್ರಿಯತೆ ಭಗವದ್ಗೀತ ಒಂದನ್ನೇ ಅಧೀತಮುತ್ತಮಂ. ಉತ್ತಮವಾದದ್ದು ಯಾವುದನ್ನ ಅಂತ ಹೇಳಿದ್ರಲ್ಲ, ಇದೇ ಉತ್ತಮವಾದದ್ದು ನಾನು ಗುರುಗಳಿಂದ ಅಧ್ಯಯನ ಮಾಡಿದ್ದು ಅಂದಾಗ ಕೋಪ ಬಂತು. ತೊಳೆಯಿಂದ ತಳ್ಳಿಬಿಟ್ಟ, ಅಂಜೀಬಿಟ್ಟ, ಕುರುಡನಾಗಿ ಮೂರ್ಛಿತನಾಗಿ ಕ್ರೋಧಮೂರ್ಛಿತನಾಗಿ ನಾಲಿಗೆಯನ್ನು ತುಟಿಯನ್ನು ಅದೃಷ್ಟ ತಳ್ಳಿಬಿಟ್ಟಿದ್ದಾನೆ. ಕೂಸಿಗೆ ಕೆಳಗೆ ಬಿದ್ದಿದೆ ಪಾಪ. ಪ್ರಹ್ಲಾದರಾಜರು ಆದರೂ ಕೋಪಿಸ್ಕೊಳ್ಳಿಲ್ಲ. ನಂತರ ಕೈ ಮುಕ್ಕೊಂಡು ಇಟ್ಟಿದ್ದಾರೆ. ಕೋಪಿಸ್ಕೊಳ್ಳಿಲ್ಲ, ಅಪ್ಪ ಹೆಂಗೆ ಮಾಡೋದು ಅಂತ ಭಯಪಡಲಿಲ್ಲ. ಆಗ ಹಿರಣ್ಯಕಶಿಪು ಹೇಳ್ತಿದ್ದಾನೆ, ಬ್ರಹ್ಮಬಂಧೋ ಕಿಮೇತತ್ತೆ ಏನಂತ ಹೇಳಿಕೊಟ್ಟಿದ್ದು. ದ್ವೇಷಗಳು ದ್ರೋಹಿಗಳು ಇರ್ತಾರೆ, ಈ ರೀತಿ ದ್ರೋಹಗಳು ಇರ್ತಾರ. ನಮ್ಮ ಮನೆಯಲ್ಲಿ ಅನ್ನ ತಿಂದು ನಮಗೆ ದ್ರೋಹ ಮಾಡ್ತಕ್ಕಂತಹ ಪಾಪಿಗಳಾಗಿದ್ದೀರಲ್ಲ ನೀವು. ಏನು ಮಾಡ್ತಿದ್ದೀರಿ ಬ್ರಹ್ಮಬಂಧೋ? ನಮ್ಮ ಕೂಸಿಗೆ ಏನಂತ ಹೇಳ್ಕೊಟ್ಟಿದ್ದೀರಿ? ನಾನು ಹೇಳ್ತೇನೋ ಹಿರಣ್ಯಕಶಿಪುವೇ ಜಗತ್ತಿಗೆ ಒಡೆಯ ಅಂತ ಹೇಳ್ಕೊಡ್ಬೇಕಿತ್ತು. ನಾನೇ ಒಡೆಯ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಇದನ್ನು ಪರಮಾತ್ಮನನ್ನ ಅವನ ವಿಚಾರವನ್ನು ಯಾಕೆ ಮತ್ತೆ ಉಪದೇಶ ಮಾಡಿದ್ದೀರಿ ಅಂದಾಗ ನಾವು ಮಾಡಿಲ್ಲ ಸ್ವಾಮಿ. ಯಾಕೆಂದರೆ ನಮಃಪ್ರಣೀತಂ ಸುತೋದಿತ್ಯೇಶ ರವೀಂದ್ರ ಶತ್ರು ನೈಸರ್ಗಿಕೀಯಂ ತಿರಸ್ಯ ರಾಜನ್. ಸ್ವಾಮಿ, ಇದು ನಿಮ್ಮ ಮಗನ ಸ್ವಾಭಾವಿಕವಾದ ಗುಣ, ನಾವೇನು ಹೇಳ್ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಮೇಲೆ ನೀವು ಕೋಪಿಸ್ಕೋಬೇಡ್ರಿ, ಆತಂಕ ಪಡಬೇಡ್ರಿ. ಯಾಕೆಂದರೆ ಶ್ರೀಕೃಷ್ಣ ನಮ್ಮ ಕೃಷ್ಣ ಪ್ರಿಯರಾದ ನಮ್ಮ ಈ ಕೂಸಿಗೆ ಅವನು ತಾನಾಗೆ ಸ್ವಾಭಾವಿಕವಾಗಿ ಕೃಷ್ಣನಲ್ಲಿ ಭಕ್ತಿ ಬಂದಿದೆ. ನಮ್ಮ ಪೂಜೆಯಲ್ಲಿ ಬರ್ತಾರೆ, ಅಲ್ಲಿ ತನಕ ಆತಂಕ ಪಡಬೇಡಿ. ನಮ್ಮ ತಂದೆಗಳು ಬಂದ ಮೇಲೆ ಅವರಿಗೆ ಸರಿಯಾಗಿ ಉಪದೇಶ ಮಾಡ್ತೇವೆ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅಂದಾಗ ಗುರುಗಳು ಮನೆಗೆ ಬಂದು ಕೆಲವು ಕಾಲ ಗೃಹಕೃತ್ಯದಲ್ಲಿ ಆಸಕ್ತರಾದಾಗ ಸಮಯ ಇದೆ, ಆಟ ಆಡ್ಕೊಳ್ರಿ ಅಂತ ಮಕ್ಕಳಿಗೆಲ್ಲ ಹೇಳಿಬಿಟ್ಟು ಹೋಗಿದ್ದಾರೆ. ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಪ್ರಹ್ಲಾದರಾಜರನ್ನ ಕರಿಬೇಕು ಅಂದರೆ ಅವರು ಒಬ್ಬರೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಅರಳಿ ಮರದ ಕೆಳಗೆ ಶ್ರೀಹರಿಯನ್ನು ಧ್ಯಾನ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಹೋದರು. ಪ್ರಹ್ಲಾದ, ನೀವು ಒಬ್ಬರೇ ಕೂತಿದ್ಯೋ, ಬಾರೋ ನಮ್ಮ ಜೊತೆ ಆಡುವ ಅಂದಾಗ ಶ್ರೀ ಪ್ರಹ್ಲಾದರಾಜರು ದಿವ್ಯವಾದ ಉಪದೇಶ ಮಾಡಿದ್ದಾರೆ. ಈ ಉಪದೇಶ ಕೇಳೋಕ್ಕೆ 3 ತಿಂಗಳು ಬೇಕು. 3 ದಿವಸದಲ್ಲಿ ಏನು ಹೇಳ್ತಾಗುತ್ತೆ. ಆದರೂ ಕೂಡ ಶ್ರೀ ಪ್ರಹ್ಲಾದ ವಾಚ ಅಂತ ಮೃಗಾಮೇಶ್ನುತ ವಜೋಸ್ತರೋದ ಶಿವಂ ವಯಸ್ಯಾನ್ ಪಶ್ಯದಂತಾನ್ ಕ್ರೀಡಾಂ ಧಾಮ ಪ್ರಮಧ್ಯದ ನಪುರ ವೇಷನ್ವಾರಾತ್ಮನರ್ಥೇಶಿನ ಗುರುತ್ವಪಿ ನಗರಾಖ್ಯಂ ಇದನರ್ಥೇ ಅರ್ಥಕಲ್ಪನಂ ಯದುತ್ಯಾರ ಪ್ರಬುದ್ಧೇತ ಸುತ್ತಸ್ಥಜ್ಞಾನದ್ರಯ ಧ್ಯಾನತಸ್ಯ ಯತಾಂದೋ ಖೇಂದನಾಯಕಃ ಕಶತ್ರುಃ ಕೌದಾಸೀನಃ ಕಿಮಿತ್ರಂ ಚ ಆತ್ಮನಃ ಭೋಕ್ಷಕನೇ ಕಿಂ ಸ್ಯಾತ್ ದೈವಂ ಸಂಪದ್ವಿಪತ್ಪದಂ. ಈ ರೀತಿ ಸಮಯ ವ್ಯರ್ಥ ಮಾಡಬೇಕಪ್ಪ. 10 ವರ್ಷ ಜನ್ಮ ಸಿಗೋದಿಲ್ಲ. ಹಾಗಾಗಿ ಆಯಸ್ಸು ಶಾಶ್ವತ ಅಲ್ಲ. ಇಂತಹ ನಿತ್ಯವಾದ ದೇಹದಲ್ಲಿ ನಿತ್ಯವಾದ ಯೋಚನೆ ಮಾಡಿಕೊಂಡು ವ್ಯರ್ಥ ಮಾಡಬೇಡಿ ಎಂದಾಗ ಮಕ್ಕಳು ಹೇಳ್ತಾ ಇದ್ದಾರೆ. ನಮ್ಮ ಗುರುಗಳು ತಾನೇ ಹೇಳಿದ್ದಾರೆ. ಹಾಗಾಗಿ ಗುರುಗಳು ಹೇಳಿದ ಮಾತು ಕೇಳಬೇಕು ಅಂತ ಇದೆಯಲ್ಲ, ಗುರುವರಾಜ್ಞ ನಮಗೆ ಹೇಳಿದಂತಿದೆ. ಹಾಗಾಗಿ ನಾವು ಆಟ ಆಡ್ತಿದ್ದೀವಪ್ಪ ಅಂದಾಗ ಗುರುತ್ತಮ ಅಗ್ರಾಕ್ಷಿಂದ ಅರ್ಥಕಲ್ಪನ ಅನರ್ಥದಲ್ಲಿ ಅರ್ಥಕಲ್ಪನೆ ಮಾಡ್ತಕ್ಕಂತಹ ಗುರುಗಳ ಮಾತನ್ನೂ ಕೂಡ ಕೇಳಬಾರದು. ಮೋಕ್ಷ ಸಾಧನ ಪ್ರತಿಬಂಧಕವಾದ ಪರಮಾತ್ಮನ ತತ್ವಜ್ಞಾನಕ್ಕೆ ಪ್ರತಿಬಂಧಕವಾದ ಗುರುಗಳ ಮಾತೇ ಆದರೂ ಕೂಡ ಕೇಳಬಾರದು. ಅದು ಅರ್ಥ. ಗುರು ಮಾತು ಕೇಳಬಾರ್ದು ಅಂತಂದ್ರೆ ಹಂಗಲ್ಲ. ಸರ್ವೋತ್ತಮತ್ವ ಆ ಗುಣಗಳನ್ನು ಚಿಂತನೆ ಮಾಡ್ತಕ್ಕಂತಹ ಪರಮಾತ್ಮನ ತತ್ವಜ್ಞಾನ ಕೊಡ್ತಕ್ಕಂತಹ ಹೊಂದಬೇಕಾದ ಸಮಯದಲ್ಲಿ ಲೌಕಿಕ ವ್ಯಾಪಾರಗಳಲ್ಲಿ ಮನಸ್ಸನ್ನು ಹೊಂದಬಹುದು ಅಂತ ಏನಾದರೂ ಹೇಳಿದ್ರೆ ಆ ವಿಚಾರ ಗುರು ಹೇಳಿದ್ರು ಕೇಳಬೇಡಿ. ಯಾವುದು ಆತ್ಮೋದ್ಧಾರಕ್ಕೆ ಪ್ರತಿಬಂಧಕವಾಗುತ್ತೋ ಅದು ಗುರುಗಳ ಮಾತಾದರೂ ಕೇಳಬಾರ್ದು. ಭಗವಂತನ ವಿಷಯವಲ್ಲದ ವಿಚಾರವನ್ನು ಕೇಳಬಾರ್ದು ಅಂತ ಹೇಳಿದಾಗ ಮತ್ತೆ ಶತ್ರು ನಿಮ್ಮಪ್ಪ ನಮ್ಮನ್ನು ಕೊಂದು ಬಿಡ್ತಾನಲ್ಲ ಅಂತಂದರೆ ಯಾರನ್ನೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ, ಉದಾಸೀನಗಳು ಇಲ್ಲ. ದೈವಂ ಸಂಪತ್ ವಿಪತ್ಪದಂ. ಅದು ಅದೃಷ್ಟವೇ ಯಾಮಕನಾದ ಪರಮಾತ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ, ಹೊರತು ಆತಂಕ ಪಡಬೇಡ ಅಂತೇಳಿ ಮತ್ತೆ
ಚಿಕ್ಕ ವಯಸ್ಸಲ್ಲೇ ಸಾಧನೆ ಮಾಡ್ಕೊಳ್ರಿ. ಶಕ್ತಿ ಇದ್ದಾಗ, ದೇಹದ ಆರೋಗ್ಯ ಇದ್ದಾಗ, ಜ್ಞಾಪಕ ಶಕ್ತಿ ಧಾರಣ ಮಾಡತಕ್ಕಂಥ ಶಕ್ತಿ ಇದ್ದಾಗ ಸಾಧನೆ ಮಾಡ್ಕೊಂಡ್ಬಿಡ್ರಿ. ವಯಸ್ಸಾದ ಮೇಲೆ ಆಗಲಿಲ್ಲ ಅಂದ್ರೂ ರಕ್ಷಣೆ ಮಾಡ್ತಾನೆ, ಕ್ಷಮ ಮಾಡ್ತಾನೆ ಪರಮಾತ್ಮ. ಕೌಮಾರ ಚರಿತ್ರಾಜ್ಞು ಧರ್ಮಾನ್ ಭಾಗವತಾನ್ಯ. ಯಾಕೆ ಅಂತಂದ್ರೆ ದುರ್ಲಭಂ ಮನುಷ್ಯನ ಜನ್ಮ ತದಪಿ ಅಧ್ರುವಮರ್ಥಂ. ಈ ಮನುಷ್ಯ ಜನ್ಮವೇ ದುರ್ಲಭವಾಗಿರ್ತಕ್ಕಂಥದ್ದು, ಅದು ಅತ್ಯಂತ ಬೆಲೆಬಾಳ್ತಕ್ಕಂಥದ್ದು, ಅದು ಅನಿತ್ಯವಾಗಿರ್ತಕ್ಕಂಥದ್ದು. ಮೂರು ಅತ್ಯಂತ ಬೆಲೆ ಬಾಳ್ತಕ್ಕಂಥದ್ದು, ದುರ್ಲಭವಾಗಿರ್ತಕ್ಕಂಥದ್ದು, ಆದರೂ ಕೂಡ ಅತ್ಯಂತ ಬೆಲೆ ಬಾಳ್ತಕ್ಕಂಥದ್ದು, ಮತ್ತೆ ಸಿಗ್ತಕ್ಕಂಥದ್ದಲ್ಲ. ಆದ್ದರಿಂದ ಸಾಧನೆ ಮಾಡಿಕೊಡ್ರಿ ಎಂದಾಗ ಅಲ್ಲಿ ಪೂರ್ವಪಕ್ಷ ಮಾಡ್ತಾ ಇದ್ದಾರೆ ಯಾರು ಜಯಂತಿ ಬಾಲಕರು. ಮನುಷ್ಯ ಜನ್ಮ ದುರ್ಲಭ ಆದ ಮೇಲೆ ಎಲ್ಲ ಮನುಷ್ಯರಿಗೂ ಮೋಕ್ಷ ಆಗಬೇಕಲ್ವಪ್ಪ ಪ್ರಹ್ಲಾದ ಅಂತಂದ್ರೆ, ಯದಾ ಹಿ ಪುರುಷಸ್ಯ ವಿಷ್ಣು ಪಾದೋಪಸರ್ಪಣಂ ದೇಶ ಸರ್ವಭೂತಾನಾಂ ಪ್ರಿಯಾಪ್ಯೇಷು ಸುಹೃತ್. ಯಾವ ಮನುಷ್ಯ ಜನ್ಮದಿಂದ ಪರಮಾತ್ಮನ ಪಾದಾರವಿಂದ ಅರ್ಚನೆ, ಅವನ ಪಾದಾರವಿಂದ ಸೇವಾ, ಸ್ತೋತ್ರ, ಜ್ಞಾನ ಪಡೆಯತಕ್ಕಂತಹ ದೇಹ ಬರುತ್ತೆ, ಅದು ಸಾಲಿಗ್ರಾಮ ಪೂಜೆ ಮಾಡುವುದು, ಅಭಿಷೇಕ ಮಾಡುವುದು, ಅಲಂಕಾರ ಮಾಡುವುದು, ಗಂಧ ಅರ್ಪಣೆ ಮಾಡುವುದು, ಸ್ತೋತ್ರ ಮಾಡುವುದು, ಅರ್ಚನೆ ಮಾಡತಕ್ಕಂತಹ ಸೌಭಾಗ್ಯ ಯಾವ ಮನುಷ್ಯ ದೇಹದಲ್ಲಿ ಬರ್ತದೋ ಎಂಥದ್ದು ಪೂಜೆ ಮಾಡೋರು ಬೇಕಾದ್ರೆ ಇದ್ದಾರೆ. ಸರ್ವೋತ್ತಮತ್ವೇನ ಶ್ರೀಹರಿಯೇ ಅಂತ ಕೂಡಿ ಬ್ರಹ್ಮಾಂಡ ನಾಯಕ, ಸರ್ವಾಧಾರ, ಸರ್ವಸಾಕ್ಷಿ, ಸರ್ವಾಪೇಕ್ಷಾತಿ ಸುಂದರ, ಸರ್ವೋತ್ತಮಶ್ಚ ಸರ್ವಜ್ಞ, ಸರ್ವಸ್ವಾಮೀ ಚ ಸರ್ವದಾ, ಸರ್ವಶಕ್ತಃ ಅಜ್ಞೇಯಚರ್ಯಃ, ವ್ಯಕ್ತೋ ವ್ಯಕ್ತ ಸನಾತನಃ, ಶೇಷೋ ಅಶೇಷಶ್ಚ ನಿರ್ಲಿಪ್ತಃ, ಬ್ರಹ್ಮಣ್ಯಃ ಶಾಶ್ವತ ಪ್ರಭೋ, ಚತುರ್ವೇದಿ ಸದಾಹೀನಃ, ಚತುರ್ಧರ್ಮ ಪ್ರದರ್ಶಕಃ, ಚತುರ್ಪುಮಾರ್ಥ ದಾತಾ ಚ, ಚತುರ್ಮೋಕ್ಷ ಪ್ರದರ್ಶಕಃ, ಅಧೋಕ್ಷದೋ ಅಪ್ರಾಕೃತಸ್ತು ಅನಂತಮೇವಾತವ, ಮರುರೂಪಿ ಅನಂತಸ್ತು ತಾರಾಸ್ತಾಶ್ರುತಃ, ನಾಮಚರ್ಯಾಣಿ ಅನಂತಾಣಿ ಜ್ಞಾನ. ಎಲ್ಲ ರೀತಿಯಾಗಿ ಭಗವಂತನ ಕೊಂಡಾಡ್ತಕ್ಕಂಥದ್ದು. ಹೇಳ್ತಾ ಹೋದ್ರೆ ಮುಗಿದೋಗುತ್ತೆ, ಇದೇ 1 ಗಂಟೆ ಆಗುತ್ತೆ, ಇದೇ ಮೈಂದು ಕೊಂಡಾಡುತ್ತೆ. ಈ ರೀತಿಯಾಗಿ ಸರ್ವೋತ್ತಮನಾಗಿದ್ದಾನೆ ಸ್ವಾಮಿ ಅಂತ ಚಿಂತನೆ ಮಾಡಿ. ಆ ಜನ್ಮ ದುರ್ಲಭ. ಎಲ್ಲರೂ ಪರಮಾತ್ಮನ ಪೂಜೆ ಮಾಡ್ತಾನೆ ಇದ್ದಾರೆ, ಯಾರು ಮಾಡ್ತಿಲ್ಲ. ಆದರೆ ಇವನೇ ನಮ್ಮ ಸ್ವಾಮಿ, ಇವನೇ ಸರ್ವಸ್ವ, ರಮಾ ಬ್ರಹ್ಮಾದಿ ವಂದ್ಯ, ಅಂತಕೋಟಿ ಬ್ರಹ್ಮಾಂಡ ನಾಯಕ, ಸರ್ವವೇದ ಪ್ರತಿಪಾದ್ಯ, ಸರ್ವಶಬ್ದವಾಚ್ಯ. ಈ ರೀತಿಯಾದ ಗುಣವನ್ನು ಚಿಂತನೆ ಮಾಡಿ ಯಾರು ಯಾವ ದೇಹ ಬರ್ತದೆ ಆ ಮನುಷ್ಯ ಜನ್ಮ ದುರ್ಲಭ. ಆದ್ದರಿಂದ ಸುಖಮೇಂದ್ರಿಯಂ ದೈತ್ಯಾಹ ದೇಹೇನ. ಈ ಸುಖ, ಇಂದ್ರಿಯ ಸುಖ ಬೇಕು ಅಂತ ಯಾವ ಯಾವ ಪ್ರಯತ್ನ ಪಡ್ತಾ ಇದ್ದಾನೆ ಜೀವ, ಅದು ತಾನಾಗೆ ಬರ್ತಾ ಇದೆ ಜನ್ಮ ಜನ್ಮಕ್ಕೆ. ಎಲ್ಲರೂ ವಾಸಕ್ಕೆ ಒಂದು ಜಾಗ, ಒಂದು ಇರುವೆಗೆ ಒಂದು ಕೊಟ್ರೆ, ಹಾಳು ಒಂದು ಕೊಟ್ರೆ, ಇಲ್ಲೊಂದು ಬಿಲ, ಎಲ್ಲೋ ಒಂದು ವಾಸದ ಜಾಗ. ಆನೆ ಒಂದು ಕಾಡು, ಸಿಂಹಕ್ಕೊಂದು ಗುಹೆ, ಎಲ್ಲೋ ಒಂದು ಜಾಗ ಕೊಡ್ತಾನೆ ವಾಸಕ್ಕೆ. ಪಕ್ಷಿಗೊಂದು ಮರ ಕೊಡ್ತಾನೆ, ಮನುಷ್ಯರಿಗೆ ಎಲ್ಲೋ ಒಂದು ಕಡೆ ವಾಸದ ಜಾಗ ಕೊಡ್ತಾನೆ ಇಂದ್ರಿಯ ಸುಖಕ್ಕಾಗಿ. ಮತ್ತೆ ನಿದ್ರೆ, ಆಲಸ್ಯ, ಊಟ, ತಿಂಡಿ, ಮಕ್ಕಳು, ಮರಿ ಎಲ್ಲ ಕಡೆ ಇದೆ. ತರವಕ್ಕಿನ ದೇವಂತಿ ಬಸರಾಕಿನ ಶುದ್ಧಂತುತ ನಗಾದಂತಿ ನನೆಯಂತಿ ಗ್ರಾಮ ಪಶು ಒಬ್ಬರೇ, ಅದನ್ನೇ ಹೇಳ್ತಿದ್ದಾರೆ. ಎಲ್ಲ ಕಡೆ ಸಿಗ್ತಕ್ಕಂತಹ ಸುಖಕ್ಕೆ ದುಡ್ಡು ಕೊಟ್ಟೆ ಖರ್ಚು ಮಾಡ್ಕೊಳ್ತೀವಿ, ಕಷ್ಟಪಡ್ತಿದ್ದೀರಿ. ಸುಖಮೇಂದ್ರಿಕಂ ದೈತ್ಯಾಹ ದೇಹ ಯೋಗೇನ ದೇಹಿನಾಂ. ಯಾವ ಯಾವ ದೇಹ ಹೊಂದಿದರೂ ಜೀವ ಆ ಸುಖ ಸಿಕ್ಕೇ ಸಿಗುತ್ತೆ. ಹೇಗೆ? ಯಥಾ ದುಃಖಂ ಪ್ರಯತ್ನತಃ. ದುಃಖ ಹೇಗೆ ಅಪ್ರಯತ್ನವಾಗಿ ಬರ್ತದೋ ಹಾಗೆ ಸುಖವೂ ಬಂದೇ ಬರ್ತದೆ. ತತ್ಪ್ರಯಾಸೋ ನ ಕರ್ತವ್ಯ ಆಯಾಸ ವಿವೇಕಪರಂ ನ ತಥಾ ವಿದ್ಯತೆ ಕ್ಷೇಮಂ. ಮುಕುಂದ ಚರಣಾಂಬುಜಂ. ಪರಮಾತ್ಮನ ಮಂಗಳಕರವಾದ ಪದಾರ್ಥಗಳ ಆಶ್ರಯ ಮಾಡದೆ, ಅವನ ಸೇವೆ ಮಾಡದೆ ಯಾವ ಕ್ಷೇಮವೂ ಸಿಗೋದಿಲ್ಲ. ಮಿಕ್ಕಿದ್ದೆಲ್ಲ ಸಿಗುತ್ತೆ, ಐಹಿಕವಾಗಿ ಸಿಗುತ್ತೆ, ಪಾರಮಾರ್ಥಿಕವಾಗಿ ಜನ್ಮ ಜನ್ಮದಲ್ಲಿ ಸುಖವನ್ನು ಉಂಟು ಮಾಡ್ತಕ್ಕಂತಹ ಹರಿನಾಮ ಸಂಕೀರ್ತನೆ, ಅವನ ಪಾದಾರವಿಂದ ಧ್ಯಾನ ಸುಲಭವಾಗಿ ಸಿಗೋದಿಲ್ಲ. ಅದು ಅವನ ಪಾದವನ್ನೇ ಹೊಂದತಕ್ಕಂತಹ, ಹೊಂದಿ ಬದುಕಬೇಕಂತ ಜನ್ಮ ಬಹಳ ಅಪರೂಪ ಅಂತ ಹೇಳ್ತಾ, ನೋಡ್ರಿ ನಮ್ಮ ದೈತ್ಯರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಜ್ಞಾತಿಗಳು, ದಯಾದಿಗಳು, ದೇವತೆಗಳು ಕಂಡ್ರೆ ದೈತ್ಯರಿಗಾಗಲ್ಲ, ದೈತ್ಯರು ಕಂಡ್ರೆ ದೇವತೆಗಳಿಗಾಗಲ್ಲ. ಹಗಲು ರಾತ್ರಿ ದ್ವೇಷ, ಅಸೂಯ, ಯುದ್ಧ ಇದರಲ್ಲೇ ಕಾಲ ಕಳೀತಾ ಇದ್ದಾರೆ. ಏನು ಸುಖ? ಯಾವ ರಾಜ್ಯದಿಂದ ಸುಖ ಇದೆ ಇವರಿಗೆಲ್ಲ? ಪಶ್ಚಿಮ ಮೋಟಿವೇಶನ್ ಜ್ಞಾತಿನ ಕುಟುಂಬಿನ ಈ ರೀತಿಯಾಗಿ ದುಃಖ ಪಡ್ತಾ ಇದ್ದಾರೆ. ಹಾಗಾಗಿ ಬೇಡಪ್ಪ, ಇದೆಲ್ಲ ಮಾಡಬೇಡ್ರಿ. ಯಾವ ಕದಂಬ್ರಿಯಾಯ ಯಾವ ಜನ್ಮದಲ್ಲಿ ಬಂದರೂ ಮನುಷ್ಯ ಕಷ್ಟಪಟ್ಟು ತಂದೆ ತಾಯಿ ಬಂದು ಬಳಗ ಹೆಂಡತಿ ಮಕ್ಕಳು ಅನ್ನೋದ್ರಲ್ಲೇ ಆಸಕ್ತನಾಗಿಬಿಡ್ತಾನೆ. ತನ್ನ ಉದ್ಧಾರ ಮಾಡ್ಕೋಬೇಕು ಅಂತ ತಾನು ಯೋಚನೆ ಮಾಡೋದಿಲ್ಲ. ಅಪೃತ ಸ್ಮೃತ ಧೃತರು ಹೃದಯ ಪ್ರತಂಸ ಸರ್ವ ಪಿತರೋಚನೇನು ಗೃಹ ಮನೋಜ್ಞಾನ್ ಪ್ರಚುರತ್ಯ ರಾಷ್ಟ್ರ ವೃತ್ತಿಷ್ಠ ತುಲ್ಯಾ ವಶವೃತ್ತಿವರ್ಗಾನ್ ತ್ರಿಜೇತಕೋಶಸ್ಥ ವೇಹಮಾನ ಕರ್ಮಾಣಿ ಗೋಭಾದ ವಿತೃಪ್ತಗಾಮ ಔಪಸ್ಥಿರೇಕ್ಷಂ ಬಹುಮನ್ಯಮಾನ ಕಥಂ ವಿರಜ್ಯೇತ ದುರಂತ ಮೋಹ.
ಈ ರೇಷ್ಮೆ ಹುಳು ತಾನೇ ಕಟ್ಕೊಂಡು ಗೂಡು ಮಾಡಿಕೊಂಡು ಒಳಗೆ ಹೋಗಿ ಸೇರಿಕೊಂಡು ಹೋಗಿ ಕುದಿಯೋ ನೀರಲ್ಲಿ ಬಿದ್ದು ಪ್ರಾಣಿಗಳ ಹಾಗೆ ಜೀವ ತಾನೇ ಮಾಡಿದ ಕರ್ಮಗಳಿಂದ ಬದ್ಧನಾಗಿ ಈ ಸಂಸಾರದಲ್ಲಿ ಸಿಕ್ಕಿ ಸಂಕಟ ಪಡ್ತಾನೆ. ಅದಕ್ಕೆ ಪರಮಾತ್ಮನ ಪ್ರಾರ್ಥನೆ ಮಾಡಬೇಕಂತೆ. ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವೇಯ ಮಾಂಸಂತ ಗೋವಿಂದ ದುಃಖ ಸಂಸಾರ ಸಾಗರ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಕಟ್ಕೊಂಡಿದ್ದಾನೆ, ಗೂಡು ಕಟ್ಕೊಳ್ಳೋದು ತಾನೇ ಹೋಗುತ್ತೆ, ತಾನೇ ಹೋಗಿ ಕುದಿಯ ನೀರಲ್ಲಿ ಬಿದ್ದು ಪ್ರಾಣ ಬಿಟ್ಟುಬಿಡುತ್ತೆ. ಕೋನ್ಯಸ್ತು ಸರ್ವಶೋಮಯ ಯಶ್ಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇದು ಅಜ್ಞಾನಿ ಮೋಹಿತ. ನಾನು ಮಾಡಿದ್ದು ಅನ್ನೋಕ್ಕೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಪರಮಾತ್ಮ ಮಾಡಿಸಿದ್ದಾನೆ, ಪರಮಾತ್ಮ ಕೊಟ್ಟಿದ್ದಾನೆ, ಇಟ್ಟಿದ್ದಾನೆ ಅನ್ನೋ ಒಂದು ಸುಖ ಇದ್ದರೆ ಭಯವೂ ಇಲ್ಲ, ಅಭಿಮಾನವೂ ಬರೋದಿಲ್ಲ, ಮತ್ತು ಬಿಡಬೇಕಾದ್ರೆ ದುಃಖವೂ ಆಗೋದಿಲ್ಲ. ಈ ರೀತಿಯಾದ ಒಂದು ಸುಖವನ್ನು ಅನುಭವಿಸ್ಬೇಕಪ್ಪ. ಆದ್ದರಿಂದ ವಿದ್ವಾನಿದು ಬರೀ ಪಾಮರರು ಮಾತ್ರ ಮಾಡ್ತಾರೆ ಅಂತ ತಿಳ್ಕೊಬೇಡ್ರಪ್ಪ. ದೈತ್ಯ ಬಾಲಕರೇ, ವಿದ್ವಾಂಸರು ಇದೇ ಕೆಲಸ ಮಾಡ್ತಿದ್ದಾರೆ. ವಿದ್ವಾನ ವಿತ್ತಂ ಕುಟುಂಬಂ ಕೃಷ್ಣನ್ ಸರ್ವಕಾಲ ಕಲ್ಪದೇವಿ ಹೇಳೋದು ಪರಮಾತ್ಮನಿಂದ ಆಗತಕ್ಕಂತೆ. ನಾವು ಶ್ರೀಹರಿಯೇ ಮಾಡ್ತಾನೆ, ಪರಮಾತ್ಮನಿಂದ ನಡೆಯುತ್ತೆ, ಅವನೇ ನಡೆಸ್ತಾನೆ. ಕೇಳವಿನಾಥ ನಮ್ಮ ಚಲತಿ ಹಗಲು ರಾತ್ರಿ ಉಪನ್ಯಾಸ ಮಾಡ್ತಾರೆ, ಭಾಗವತವನ್ನು ಹೇಳ್ತಾರೆ, ಪಾರಾಯಣ ಮಾಡ್ತಾರೆ. ಕೊನೆಗೆ ಅಹಮೇವ ಇದಂ ಅರ್ಥಿ ಸಮರ್ಥೋ ವಿದ್ವಾನ್ ಅಹಮೇವ ಸ್ವತಂತ್ರ ವಿದ್ಯಾಭಾಯುಕ್ತ ಕಿತವ. ಕಪಟತನ ಮಾಡಿಕೊಂಡು ನಾನೇ ಮಾಡ್ತೇನೆ, ನಾನೇ ವಿದ್ವಾಂಸ, ನಾನೇ ಶಕ್ತ, ನಾನೇ ಎಲ್ಲವನ್ನ ಮಾಡ್ತೇನೆ, ನನ್ನ ಅಧೀನದಲ್ಲಿದೆ, ಅಧಿಕಾರ ಇದೆ, ವಿದ್ಯಾ ಇದೆ, ಜನಮನ್ನಣೆ ಇದೆ. ಭಾಗವತ ಹೇಳಿದ್ದೆಲ್ಲ ಕಣ್ಣು ಕಾಣ್ತಾ ಇದೆ ಇವತ್ತು. ಅಹಮೇವ ಇದಂ ಕರಿಷ್ಯೆ, ನಾನೇ ಉದ್ಧಾರ ಮಾಡ್ತೇನೆ. ಅಹಮೇವ ಇದಂ ಕರಿಷ್ಯೆ ಅರ್ಥಿ ಐಶ್ವರ್ಯ ಇದೆ, ಸಾಮರ್ಥ್ಯ ಇದೆ. ಯಾವ ಸಾಮರ್ಥ್ಯ? ಗೌರ್ಮೆಂಟ್ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ, ಕಾನೂನು ಸಪೋರ್ಟ್ ಇದೆ. ಅಹಮೇವ ಕರ್ತ ಇತ್ಯಾಕಾರ ದುರ್ಬುದ್ಧಿಯ ಅಹಮೇವ ಇದಂ ಕರಿಷ್ಯೆ ಅರ್ಥಿ ಸಮರ್ಥೋ ವಿದ್ವಾನ್ ಅಹಮೇವ ಸ್ವತಂತ್ರ ಇತಿ ಬುದ್ಧ್ಯಾಯುಕ್ತಃ ಕಿತವ ತೇನ ಕ್ರಿಯಮಾಣೋ ಕರ್ಮಃ ಕೈಲೋ ಇತ್ಯುಚ್ಯತೆ. ಹೇಳ್ತಿದ್ದಾರೆ ಕಪಟ ಮಾಡ್ತಾ ಇದ್ರೆ ಹೇಳು ಮಾತ್ರ ಶ್ರೀಹರಿಯೇ ಮಾಡ್ತಾನೆ. ಅಹಂಕರ್ತ ಹರಿಕರ್ತ ಸರ್ವಂ ತ್ವಮೇವ ಲಕ್ಷ್ಮೀಶ ಅದಾನೇ ತ್ವಾಮಿನಾಪರಂ. ನೀನೇ ಎಲ್ಲ ನೀನೇ ಮಾಡ್ತಾ ಇದ್ದಿ ಹೇಳೋದು. ಅನುಷ್ಠಾನ ಮಾತ್ರ ಅಹಮೇವ ಇದಂ ಕರಿಷ್ಯೆ. ಇದು ಮಾಡಬೇಡು ಕುಟುಂಬಂ ಪ್ರಹ್ಲಾದರಾಜರು ಹೇಳ್ತಿದ್ದಾರೆ. ಅವರು ಕೂಡ ಹೊಟ್ಟೆಪಾಡಿಗಾಗಿ ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಅನೇಕ ಉಪದೇಶವನ್ನು ಮಾಡಿ ಶ್ರೀಹರಿಯನ್ನ ಪ್ರಸನ್ನೀಕರಿಸಿಕೊಂಡ್ರು. ಅವನು ಬಹಳ ಸುಲಭನಾಗಿದ್ದಾನೆ. ಸುಲಭನೋಹರಿ ತನ್ನವನ್ನು ನರಗಳಿಗೆ ಬಿಟ್ಟವನನ್ನು ತುಷ್ಟೇ ಚತುತ್ರ ಕಿಮಲಭ್ಯಮಂತಾದ್ಯೆ ಭಗವಾನ್. ಅದಕ್ಕೆ ಕಿಮಲಭ್ಯಂ ಭಗವತಿ ಪ್ರಸನ್ನೇಶ್ವರಿ ಕೇತನೆ ಅಂತ ಹೇಳುವ ಕಾಲಕ್ಕೆ ಪರಮಾತ್ಮ ಪ್ರಸನ್ನನಾದರೆ ಯಾವುದೂ ದುರ್ಲಭ ಇಲ್ಲಪ್ಪ ಮಕ್ಕಳ. ಆದ್ದರಿಂದ ಆತಂಕ ಬಿಡಬೇಡಿ, ಶ್ರೀಹರಿಯ ರಕ್ಷಣೆ ಮಾಡ್ತಾನೆ, ಆತಂಕ ಬಿಡಬೇಡಿ. ನೀವು ನಿಜವಾಗಿಯೂ ನನ್ನಲ್ಲಿ ವಿಶ್ವಾಸ ಇಟ್ಟರೆ ಭವತಾಂ ಕೂರ್ಯಾನ್ನೇ ಇದು ಶ್ರದ್ಧತೆ ವಚಃ. ನೀವು ನಿಜವಾಗಿ ವಿಶ್ವಾಸ ಇಟ್ಟು ನನ್ನ ಮಾತು ಕೇಳಿದ್ರೆ ನೀವು ನಮ್ಮ ಪರಮಾತ್ಮನ ತೋರಿಸ್ತೇನೆ ಅಂತಂದಾಗ ಮಹಾನುಭಾವರು ಎಲ್ಲ ಒಪ್ಪಿಕೊಂಡಿದ್ದಾರೆ. ಆ ಸಮಯದಲ್ಲಿ ಏನು ಮಾಡಿದ್ರು ಕೂಡ ಇಂದ್ರಾದಿ ದೇವತೆಗಳು ಬಂದು ಅವ್ರನ್ನ ಸಂಹಾರ ಮಾಡಬೇಕು ಅಂತ ಹೋದಾಗ ತಾಯಿಯನ್ನ ಇಂದ್ರದೇವರಿಗೆ ನಾರದರು ಬಂದು ಮಹಾಭಾಗವತೋತ್ತಮ ಅಂತ ಹೇಳಿ ತರಿಸಿ ಅದನ್ನು ಅವರಿಂದ ಗುರುಗಳಿಂದ ನಾನು ಈ ಜ್ಞಾನವನ್ನು ಪಡೆದಿದ್ದೇನೆ ಅಂತ ಹೇಳಿ ನಾನು ಜತ್ತು ದೇವತ್ತು ಶತ್ರು ವಾಸರಾತ್ಮಜ ಋಣಾಯ ಮುಕುಂದಸ್ಯ, ನಾನು ಬ್ರಾಹ್ಮಣ, ನಾನು ರಾಜ, ನಾನು ಋಷಿ, ನಾನು ದೇವತೆ ಅಂತ ಪರಮಾತ್ಮ ಸಿಗಲ್ಲ. ಶ್ರೀಹರಿಯಲ್ಲಿ ನಿಜವಾದ ಭಕ್ತಿ ಮಾಡಿದಾಗ ನೀನೇ ರಕ್ಷಕ ಅಂದಾಗ ಅದಕ್ಕೆ ಶ್ರೀ ವ್ಯಾಸರಾಜರು ಹೇಳಿದ್ದು ನಾನು ದೇವತೆ ಅಂತ ಹೇಳ್ಕೊಳ್ಳಿಲ್ಲ. ಮಂದಮಾನವಿಗೆ ಈ ಭಾಗ್ಯ ಈ ವೈಭವದ ದೊರಕುತ್ತ ಅಂತ ಹೇಳ್ತಾರೆ. ನಾನು ಮಂದಮಾನವ ಅಂತ ಹೇಳ್ಕೊಂಡ್ರು ಅವರು ನಿಜವಾದ ದೇವತೆಗಳು. ಇವರು ಮಂದಮಾನವ ಅಂತ ಇವರು ಹೇಳಿದ್ರೆ ಪುರಂದರದಾಸರು ಹೇಳ್ತಿದ್ದಾರೆ, ಹೀನಮಾನವರು ನಿನ್ನ ಮಾನವನೆಂದು ನಾನಾ ನರಕಕ್ಕೆ ಉರುಳುವರು ಅಂತ. ಅಂದ್ರೆ ಮಾನವ ಅಂತ ಅವರು ಹೇಳ್ಕೊತಿದ್ದಾರೆ ಅಷ್ಟೇ, ಅಹಂಕಾರ ಖಂಡನ. ದೇವತೆಗಳು ಕೂಡ ನಾನು ದೇವತೆ ಅಂತ ಹೇಳ್ಕೊತಿದ್ದಾರೆ ವ್ಯಾಸರಾಜರು. ಕರ್ಮದ ದೇವತೆಗಳು ಅಗ್ನಿದೇವರಿಗೆ ಸಮಾನ. 15ನೇ ಕಕ್ಷದಲ್ಲಿ ಇರ್ತಕ್ಕಂಥ ಭಾಗವತರು ನಾನು ದೇವತೆ ಅಂತ ಹೇಳ್ಕೊಳ್ಳಿಲ್ಲ. ಈ ಭಾಗ್ಯವೆಲ್ಲ ಈ ವೈಭವವೆಲ್ಲ ಗೋಪಾಲಕೃಷ್ಣನ್ ಸೇರಬೇಕೆ ಹೊರತು ವೈಷ್ಣವ ಸತ್ಯಾಸಮೇತನಾದ ಮೂರು ಗೋಪಾಲಕೃಷ್ಣನ್ ಸೇರಬೇಕೆ ಹೊರತು ನನಗೆ ಸೇರ್ತಕ್ಕಂಥದ್ದಲ್ಲ ಅಂತಾರೆ. ಅಂತಹ ಒಂದು ದೇವತಾ ಸನ್ನಿಹಿತರಾದ ಮಹಾಭಾಗವತರು ಹೇಳ್ತಿದ್ದಾರೆ, ಶ್ರೀಕೃಷ್ಣನೇ ರಕ್ಷಣೆ ಮಾಡ್ತಾನೆ. ನದಾನಂದೋಯಜ್ಯ ಅಶವಚಂ ನವೃತಾನಿಚ. ಯಾವ ಸಾಧನಕ್ಕಿಂತ ಭಗವಂತನಲ್ಲಿ ನಿಜವಾದ ಶುದ್ಧವಾದ ಭಕ್ತಿ ಅರ್ಪಣೆ ಮಾಡಿ ಎಲ್ಲವನ್ನು ಒಪ್ಪಿಸಿಬಿಡ್ಬೇಕಂತೆ. ಏಕೆಂದರೆ ಬರೀ ಹೇಳೋದಲ್ಲ, ಒಪ್ಪಿಸಿದಾಗಲೇ ಹಗುರ ಆಗುತ್ತೆ ದೇಹ ಮನಸ್ಸು, ಅಲ್ಲಿ ತನಕ ಆಗೋದಿಲ್ಲ ಅಂತ ಹೇಳಿ ಉಪದೇಶ ಮಾಡಿದ್ದಾರೆ. ಮತ್ತು ಪ್ರಹ್ಲಾದರಾಜರು ಮುಂದೆ ಉಪದೇಶವನ್ನೆಲ್ಲ ಮಾಡಿದ ಮೇಲೆ ಅಂತ ತಡೆಯಲಿಕ್ಕಾಗಲಿಲ್ಲ. ನಾನಾ ಉಪಾಯದಿಂದ ಅವನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಏನೂ ಆಗಲಿಲ್ಲ. ಇನ್ನೊಬ್ಬ ಇಡೀ ಜಗತ್ತನ್ನು ವಶ ಮಾಡಿಕೊಂಡೆ, ನನ್ನ ಮಗನನ್ನೇ ವಶ ಮಾಡ್ಕೊಂಡಿಲ್ವಲ್ಲ,
5 ವರ್ಷದ ಕೂಸನ್ನು ವಶ ಮಾಡ್ಕೊಳ್ಳೋಕ್ಕಾಗಲಿಲ್ಲವಲ್ಲ ಅಂತ ಭಯ ಉಂಟಾಯಿತಂತೆ. ಓಹೋ, ಇವನೇ ನನಗೆ ಮೃತ್ಯು ಆಗಬಹುದೇನೋ ಅಂತ. ಅಲ್ಲಿಗೆ ಆವಾಗ ಯಾಕ ಬಂತಂತೆ. ಆದರೂ ಬಂಡತನ, ಕೊಂದು ಬಿಡ್ತೀನಿ, ಎಲ್ಲಿದ್ದಾನೆ ನಿನ್ನ ದೇವರು ಅಂತ ನಾನಾ ರೀತಿಯಾಗಿ ಗರ್ಜನೆ ಮಾಡಿದಾಗ ಎಲ್ಲಿ ಇದ್ದಾನೆ ಅಂತ ಕೇಳಬೇಡ, ಎಲ್ಲಿ ಇಲ್ಲ ಅಂತ ಕೇಳು. ಎಲ್ಲಿದ್ದಾನೆ ಅಂತ ಕೇಳೋದು ತಪ್ಪು. ಎಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ಬೋದು. ಎಲ್ಲ ಕಡೆ ಇದ್ದಾನೆ, ಸರ್ವತ್ರ ಸರ್ವಾಂತರ್ಯಾಮಿ, ಅವನಿಗೆ ಪರಮಾತ್ಮ ಅಂತ ಹೆಸರು ಅಂತ ಹೇಳಿ ಉಪದೇಶ ಮಾಡಿದಾಗ, ನಿನ್ನಲ್ಲಿದ್ದ ಅಂದರೆ ಹೌದು, ನನ್ನಲ್ಲಿದ್ದಕ್ಕೆ ಸವೈ ಬರಂಬರಿನಾಂಚ ಪರೇಶ, ನನಗೂ ಬಲಪ್ರದ ನಿನಗೂ ಬಲಪ್ರದ, ನಿನಗೆ ಹೇಳೋಕ ನನಗೆ ಯಾಕೆ ಹೇಳ್ತೀನಿ ಅಂತ ಕೋಪ. ನನಗೆ ಅವನು ಬ್ರಹ್ಮಚಾರ ಕೊಟ್ಟಿತ್ತು, ನಿಮ್ಮಪ್ಪ ಕೊಟ್ಟಿದ್ದಲ್ಲ ಅಂದಾಗ ಮತ್ತೆ ಮತ್ತೆ ದ್ವೇಷ ಮಾಡ್ದ, ಎಲ್ಲ ಕಡೆ ಹುಡುಕದ. ಇಲ್ಲಿ ಹಂಗೆ ಹುಡುಕಿದ್ರೆ ಸಿಗೋದಿಲ್ಲ ಅವನು. ತದ್ದೂರೇ ತದ್ವಂತಿಕೆ, ಗೋಗೋತಿರೋ ದೃಷ್ಟಿ ಪದಾರ್ಥಿಗೋ ಥರ ಪರಮಾತ್ಮ. ಅದೊಂದು ಶ್ಲೋಕ ನರಸಿಂಹರು ಹೇಳ್ತಾರಲ್ಲ, ನನ್ನ ಭಕ್ತನ ತಟ್ಟೆ ಹೇಳ್ತೀನಿ. ಹೊರ ಕೇಳಿದ್ದಾಗ ಅದನ್ನು ಜ್ಞಾಪಿಸಿದ್ರು ಪಾಪ. ಎಷ್ಟು ವಾತ್ಸಲ್ಯ ಪರಮಾತ್ಮಲ್ಲಿ ಅಂತಂದರೆ, ಪರಮಾತ್ಮನ ದೇವತೆಗಳೆಲ್ಲ ಕಷ್ಟ ಕಾಟ ಕೊಡ್ತಿದ್ದ, ಅದಕ್ಕೆ ಸಮಯ ಇಲ್ಲ, ಅದಕ್ಕೆ ಹೋಗಿದೆ. ಕಾಟ ಕೊಡ್ತಾ ಇದ್ದ, ಬಹಳ ಕಾಟ ಕೊಡ್ತಿದ್ದಾಗ ಆ ದೇವತೆಗಳನ್ನು ಕೇಳಿದ್ರು, ಯಾವಾಗ ಅವನ ನಿನ್ನ ಅನುಗ್ರಹ ಆಗುತ್ತೆ ಅಂದಾಗ, ಮಾಭೀಷ್ಟ ಉದಶ್ರೇಷ್ಠ ಸರ್ವೇಶ ಭದ್ರವಸ್ತು ಮದ್ದರ್ಶನಮೇ ಭೂತಾನಾಂ ಸರ್ವಶ್ರೇಯೋ ಬರ್ತದೆ, ಅದನ್ನು ಪಡಬೇಡಿ, ನನ್ನ ದರ್ಶನ ನಿಮಗೆ ಮಂಗಳವಾಗುತ್ತೆ ಅಂದಾಗ, ಯಾವಾಗ ಆಗುತ್ತೆ ಅಂದರೆ, ಎಲ್ಲ ದೇವೇಶು ವಿದೇಶು ಕೋಶು ವಿಪ್ರೇಶು ಸಾಧುಷು ಧರ್ಮೇ ನೈಜ ವಿದ್ವೇಷ ಸವ ಆಶುನಿಷ್ಠತಿ, ಧರ್ಮದಲ್ಲಿ, ಗೋವಿಂದಲ್ಲಿ, ಮತ್ತೆ ಬ್ರಾಹ್ಮಣರಲ್ಲಿ ನನ್ನಲ್ಲಿ ಯಾವಾಗ ದ್ವೇಷ ಮಾಡ್ತಾನೋ ಅವನು ನಾಶ ಆಗುತ್ತಾನೆ, ಆಯಸ್ಸು ಮುಗಿತು ಅಂತ ತಿಳ್ಕೊಳ್ಳಿ ಅಂತ ಪರಮಾತ್ಮ ಹೇಳಿದಾಗ, ದೇವತೆಗಳು ಹೇಳ್ತಾರೆ, ಎಲ್ಲ ಆಗೋಗಿದೆಯಲ್ಲ, ಗುಡಿ ಗೋಪುರ ನಾಶ ಮಾಡ್ದ, ವೇದಾಧ್ಯಯನ ಯಜ್ಞ ನಾಶ ಮಾಡ್ದ, ಕೊನೆ ನಿನ್ನನ್ನು ಕೊಂದ್ಬಿಟ್ಟು ತರ್ಪಣ ಕೊಡ್ತೀನಿ ಅಂತಿದ್ದಾನೆ, ಇನ್ನೊಂದು ಟೆಸ್ಟ್ ಮಾಡ್ತಿದ್ದಾನಲ್ಲ, ಇನ್ನೇನು ಮಾಡಬೇಕು ಸ್ವಾಮಿ ಅಂತಂದ್ರೆ ಇನ್ನೊಂದು ಬಾಕಿ ಇದೆ. ಅದು ಯಾವುದು ಅಂತಂದ್ರೆ, ನಿರ್ವೇದಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಅದಾದೃಶೇ ಹರಿಶ್ಯೇಪಿ ವರುಜಿತಂ, ಅದನ್ನು ಕೊಂದುಬಿಡ್ತೀನಿ ಯಾವಾಗ ಪರಮಶಾಂತನಾದ ಮಹಾತ್ಮನೇ ಅಂತಾನೆ. ಪರಮಾತ್ಮ ಮಹಾತ್ಮನಾದ ಪರಮಶಾಂತನಾದ, ಯಾರನ್ನೂ ಶತ್ರು ದ್ವೇಷ ಮಾಡದೇ ಇರ್ತಕ್ಕಂತಹ ನನ್ನ ಕೂಸು ಇದೆಯಲ್ಲ, ಆ ಕೂಸಿನ ಬಗ್ಗೆ ಅವನ ಮಗನಾದ ನನ್ನ ಭಕ್ತನಾದ ಪ್ರಹ್ಲಾದನಲ್ಲಿ ಯಾವಾಗ ದ್ವೇಷ ಮಾಡ್ತಾನೆ, ಅವನು ಎಂಥ ವರದಿಂದ ಉರ್ಜಿತನಾಗಿದ್ದರೂ ಸಂಹಾರ ಮಾಡ್ತೇನೆ ಅಂತ ವರ ಕೊಟ್ಟಿದ್ದು ಜ್ಞಾಪಿಸಿದ ಬಾಬಾ. ಯಾಕೆ ಅಂತಂದರೆ, ಮುಂದೆ ಕೊಟ್ಟೋಗಿದ್ದೆ, ಬೇಕಾದಷ್ಟು ಹಾಕೊಂಡು ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ವಿಮಾನದಲ್ಲಿ ಹೋಗಬೇಕಾದ್ರೆ ನೋಡ್ಕೊಂಡು, ಇದು ಬೆಂಗಳೂರು, ಇದು ಬಾಂಬೆ, ಇದು ಹೈದರಾಬಾದ್ ಅಂತ ಹೇಳ್ಬೋದು ಅಷ್ಟೇ. ಮುಂದಿಂದೆಲ್ಲ ಅದೇ ಸಿಟಿ ನೋಡಬೇಕಾದ್ರೆ ಕೆಳಗಿರಬೇಕು. ಹಾಗೆ ಕೆಳಗಿರಕ್ಕಾಗಿಲ್ಲ, ಇನ್ನು ಪಕ್ಷಿ ನೋಟ ಆಗ್ತಾ ಇದೆ. ಆ ರೀತಿಯಾಗಿ ಪರಮಾತ್ಮ ಮಹಾದೇವ ಶ್ರೀ ಪ್ರಹ್ಲಾದರಾಜರನ್ನ ಗದೆ ತಗೊಂಡು ಹೆದರಿಸ್ತಾ ಇದ್ದಾನೆ. ಎಲ್ಲಿದ್ದಾನೆ ನಿನ್ನ ಯಜಮಾನ, ನಿನ್ನ ಸ್ವಾಮಿ ಎಲ್ಲಿದ್ದಾನೋ ಇವತ್ತು ಕರ್ಕೊಂಡು ತೋರಿಸು, ಇಲ್ಲಾಂದ್ರೆ ನಿನ್ನ ಕುತ್ತಿಗೆ ಕತ್ತರಿಸ್ಬಿಡ್ತೀನಿ ಅಂತ. ಆ ಬಾಯಲ್ಲಿ ಬರಲಿ ಅಂತ ಕಾಯ್ತಾ ಇದ್ದ ಪರಮಾತ್ಮ. ಸಿದ್ಧ ನಿಂತುಬಿಟ್ಟಿದ್ದಾನೆ. ಸಿದ್ಧಾಗಬೇಕು ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ತಾನು ಏನು ಕೇಳಿದ್ದ ಅವರಿಗೆ ಸಿದ್ಧ ರೆಡಿಯಾಗಿ ನಿಂತುಬಿಟ್ಟಿದ್ದಾನೆ. ಇವನು ಕತ್ತಿಗೆ ಕೈ ಹಾಕ್ತೇನೆ ಅನ್ನಬೇಕು, ಅವನ ಬಾಯಲ್ಲಿ ಬರಬೇಕು, ನನ್ನ ಕೂಸನ್ನು ಕೊಡ್ತೀನಿ ಅಂತ ಬರಬೇಕು, ಆಗ ಅವನು ಕೊಡ್ತೀನಿ ಅಂತ ಶರಣ ಮಾಡಿದ್ನಲ್ಲ. ಆಗ ಯದಾದೃಶಿಯದು ಅನುಷ್ಯೇತು ಪ್ರಹ್ಲಾದಾಯ ಯದಾದೃಶಿಯದು, ಪ್ರಹ್ಲಾದರಾದಲ್ಲಿ ಯಾವ ದ್ವೇಷ ಮಾಡ್ತಾನೆ ಕೊಡಬೇಕು ಅಂತ ಮನಸ್ಸು ಬರುತ್ತೆ, ಆಗ ಅವನಿಗೆ ಬರಬೇಕು. ನಾನಾ ಉಪಾಯಗಳನ್ನು ಮಾಡಿದ ಎಲ್ಲ ಏನು ಮಾಡೋಕ್ಕಾಗಿಲ್ಲ. ಸರ್ವೇರು ಬಾಹಿ ಹಂತವ್ಯ ಯೋನೈಜ ಭಕ್ತ ಮೊದಲಾಂಬುಧಿಭೂತರೋಗ್ರ ಶೃಂಗಪ್ರಭಾದ ವಿಷದಂತೆ ಸರಿ ಸರ್ವೇಭ್ಯ ಸರ್ವಾತ್ಮಕ ಪರಮಕಾರಣಿಕೋ ರಕ್ಷ ಸತ್ತುಂದ್ರ ಸತ್ಮ ಮೈದೇಹಿ ಕೃಪಾವಲೋಕಂ ಅಂತ ಮಾಡಬಾರ್ದೆಲ್ಲ ಮಾಡಿಬಿಟ್ಟ, ಏನೂ ಉಳಿದಿಲ್ಲ. ಅಂತಹ ಕೆಟ್ಟ ಕೆಲಸ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನು ಭಾಗವತ ಹೇಳ್ಬಿಟ್ಟಿದೆ. ಭಾಗವತದಲ್ಲಿ ಬ್ರಹ್ಮಾಂಡದಲ್ಲಿ ಏನೇನು ಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕೋ ಎಲ್ಲವನ್ನೂ ಮಾಡಿಬಿಟ್ಟಂತೆ. ಸರ್ವೈಹಿ ಉಪಾಯೈಹಿ ಹಂತವ್ಯ, ಅವನು ಉಳಿಬಾರ್ದು, ಯಾವ ಕಾರಣಕ್ಕೂ ಉಳಿಬಾರ್ದು, ಅವನು ಕೊಂದು ಬಿಡಿ ಅಂಥ ದೇಶ. ಅದಕ್ಕೆ ಅಂದ ಪರಮಾತ್ಮ, ನೀನೇನು ಮಾಡೋದು ನಾವೇ ಇದ್ದೀವಿ ಒಳಗೆ, ನೀನೇನು ಮಾಡೋಕ್ಕಾಗಲ್ಲ, ನನ್ನ ಕೂಸು ನೋಡ್ಕೋತೀನಿ ಅಂತಂದ. ಎಷ್ಟೋ ಮಂದಭಾಗ್ಯೋಕ್ತು ಮೊದಲನೋ ಜಗದೀಶ್ವರ, ಮಂದಭಾಗ್ಯ ಅಂತಾರೆ ಪಾಪ, ಮಂದಭಾಗ್ಯ ಇರುತ್ತೆ. ಮಂದಭಾಗ್ಯ ಇವರು, ನಾನೇ ಮಂದಭಾಗ್ಯ. ನನ್ನ ಹೊಟ್ಟೆಯಲ್ಲಿ ನೀವು ಬಂದಿದ್ದ, ಅವನು ಪ್ರಹ್ಲಾದರಾಜರು ಹುಟ್ಟಿದ್ರೆ ಸೌಭಾಗ್ಯ ಅಂತ ಮುಂದೆ ಅಂತ ಮೋಕ್ಷ ಸಿಗುತ್ತೆ. ಆದರೆ ಪಾಪ ಅಂತಹ ಕೂಸನ್ನು ಮಂದಭಾಗ್ಯ ಅಂತ ಜರಿತಾ ಇದ್ದಾನೆ. ಗೋಪಾಯೇತ ಹರಿಸ್ಪ್ರಾಜ್ಯ ಎಷ್ಟೇ ಶ್ರಮ ನಿಶ್ಚಿತ, ಬೇಕಾದರೆ ನಿನ್ನ ಯಜಮಾನ ನಿನ್ನ ಪರಮಾತ್ಮ ಬಂದು ಕಾಪಾಡಿಕೊಳ್ಳಿ ನೋಡೋಣ ಅಂದ್ಬಿಟ್ಟು ಕತ್ತಿ ಎತ್ತಿದ್ದಾನೆ. ಸತ್ಯಂ ವಿಧಾತು ನಿಜಭಕ್ತ್ಯಭಾಷಿತು ಸತ್ಯಂಚ ಭೂತೇಷು ಅಖಿಲೇಷು ಪುನಃ ಭವಿಷ್ಯದಾತು ಅತ್ಯದ್ಭುತ ರೂಪಮುದ್ವಹನ್ನ ಸ್ತಂಭೆ ಸಭಾಯ ನಮಗಂ ನಮಾಂಶಂ ಎಂಬುದಾಗಿ ಪರಮಾತ್ಮ ಬಂದ ಉಗ್ರವಾದ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಮಾಡಿದಾಗ ಭೂಮಿ ಆಕಾಶ ನಾಲಿಗೆ ಗರ್ಜನೆ
ಆಕಾಶ ಪರ್ಯಂತ ಅಂತ ಹೇಳ್ತಿದ್ದಾರೆ, ಅವ್ಯಾಕೃತ ಆಕಾಶ ಪರ್ಯಂತ ಆ ಗರ್ಜನೆಯನ್ನು ಮುಟ್ಟಿದಂತೆ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಳಯ ಆಗೋಯ್ತೇನೋ ಅಂತ ನಡೆದು ಬ್ರಹ್ಮಾದಿ ದೇವತೆಗಳು ಅಂತ ಹೇಳಬೇಕು. ಬ್ರಹ್ಮಾದಿ ದೇವತೆಗಳು ಅಂದಾಗ ಬ್ರಹ್ಮದೇವರು ಹೆದರ್ಕೊಂಡು ಓಡ್ ಬಂದರು ಅಂತ ತಿಳ್ಕೊಬೇಡ್ರಿ. ಬ್ರಹ್ಮ ಆದಿಯೇಶ ಅಂತ ಹೇಳ್ತಾರೆ ಸ್ವಾಮಿಗಳು ಪದಚ್ಛೇದ ಮಾಡಿ ಹೀಗೆ ಅರ್ಥ ಮಾಡಬೇಕಪ್ಪ. ಬ್ರಹ್ಮ ಆದಿ ಅಂದರೆ ಎರಡು ಶೇಷ ರುದ್ರಾದಿಗಳು ಗಾಬರಿ ಆಯಿತು, ಬ್ರಹ್ಮದೇವರು ಗಾಬರಿ ಆಗಲಿಲ್ಲ, ಬಂದು ನಿಂತಿದ್ರು. ಬಂದು ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ನಿಂತಿದ್ದಾರೆ. ರಮಾದೇವಿ ಬಂದಿದ್ದಾರೆ, ಎಲ್ಲ ಬಂದು ನಿಂತಿದ್ದಾರೆ. ಆ ಸಮಯದಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಡುತ್ತಾ ಇದ್ದಾರೆ, ಪ್ರಪಂಚ ದೇವತೆಗಳಲ್ಲಿ ನಡುತ್ತಾ ಇದ್ದಾರೆ. ಈ ಕೂಸು ಕೈ ಮುಕ್ಕೊಂಡು ಭಕ್ತಿಯಿಂದ ತಲೆಬಾಗಿ ನಿಂತಿದೆ. ಬ್ರಹ್ಮದೇವರು ಪಕ್ಕ ನಿಂತಿದ್ದಾರೆ, ಮಹಾಲಕ್ಷ್ಮಿ ಪಕ್ಕ ನಿಂತಿದ್ದಾಳೆ ಮಹಾತಾಯಿ. ಕೂಸನ್ನ ಸದ್ಭೋಕ್ತಕರಣ ಗಿರಿಗಂಧರ ವ್ಯತ್ಯಾಸನ ವ್ಯತ್ಯಾಸನಾಸನ ಹನುವೇದ ಭೀಷ್ಣು ಆ ರೂಪವನ್ನು ನೋಡ್ತಾ ನೋಡ್ತಾ ಗಾಬರಿ ಆಗ್ತಾ ಇದೆ. ಕೊನೆಗೆ ಸ್ತೋತ್ರ ಮಾಡಬೇಕಲ್ಲ, ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ರು. ಒಂದೊಂದೇ ಶ್ಲೋಕ ಪ್ರಹ್ಲಾದರಾಜರು 50 ಶ್ಲೋಕದಿಂದ ಸ್ತೋತ್ರ ಮಾಡಿದ್ದಾರೆ. ಅಲ್ಲಿ ತನಕ ಕೂತಿದೆ ಕೂಸು. ಯಾವುದು? ಲಕ್ಷ್ಮೀ ನರಸಿಂಹ ಸಿಂಹಾಸನದಲ್ಲಿ ಕೂತಿದ್ದಾನೆ. ಒಂದೊಂದು ಶ್ಲೋಕ ಬ್ರಹ್ಮಾದಿ ದೇವತೆಗಳಿಗೆ. ಶ್ರೀ ಬ್ರಹ್ಮವಾಚ ತಸ್ಮಿನ್ನಂತಾಯ ಗ್ರಂಥಶಕ್ತಿಯೇ ವಿಚಿತ್ರವೇದಿಯಾಯ ಗ್ರಂಥಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತ ವಿಮಾನ್ಗುಣಿ ಸ್ವದೇಯ ಸುಂದರದೇವಿಯಾತ್ಮನೆ. ಶ್ರೀ ರುದ್ರದೇವರು ಕೇಳ್ತಾರೆ, ಕೋಪಕಾಲ ಯುಗಾಂತಸ್ಥೆ ಅಥವಾ ಸರ್ವೋಪಕ ಪುತ್ರ ಸಂಪಾಹಿ ಸುತಂ ಭಕ್ತಂತೆ ಭಕ್ತವತ್ಸಲ. ಪ್ರಳಯ ಕಾಲದ ಕೋಪ ಯಾಕೋ ನಿನಗೆ ಕೃಷ್ಣ, ಇಂತಹ ಕೂಸನ್ನು ರಕ್ಷಣೆ ಮಾಡೋ, ಪಾಪ ಕೈ ಉಕ್ಕೊಂಡು ನಿಂತಿದೆ, ಉದ್ಧಾರ ಮಾಡುವಂತಂದಾಗ ಬ್ರಹ್ಮದೇವರು ರುದ್ರದೇವರು ಎಲ್ಲ ದೇವತೆಗಳೆಲ್ಲ ಕೊಂಡಾಡ್ತಾ ಇದ್ದಾರೆ. ಇಂದ್ರದೇವರು ಪ್ರತ್ಯಾನಿದ ಪರಮಭವತಾತ್ರಯದಾನ ಸ್ವಭಾಗ ಯಸ್ಯಾಕ್ರಾಂತಂ ಹೃದಯ ಕಮಲಂ ತದ್ಗ್ರಹಂ ಪಶ್ಯಬೋಧಿ ಕಾಲಗ್ರಸ್ತಂ ಪ್ರೇತ್ಯೇತಮಹೋ ನಾಥ ಶುಶ್ರೂಷದಾಂತೆ ಮುಕ್ತಿಸ್ತೇಷಾಂ ನೇಮಮುತ ನರಸಿಂಹಾಪರೇಕ್ಯಂ. ಇನ್ನು ಮಂದಿರವಾದ ನಮ್ಮ ಹೃದಯ ಕಮಲದಲ್ಲಿ ಈ ಪಾಪಿ ಭಯವನ್ನು ಹುಟ್ಟಿಸಿ ತಾನು ಕೂತಿದ್ದ, ಅವನನ್ನು ಸಂಹಾರ ಮಾಡಿ ನಿನ್ನ ಹೃದಯ ಮಂಟಪ, ನಿನ್ನ ಮಂಟಪವನ್ನ ನಮ್ಮ ಹೃದಯ ಮಂಟಪ, ನಿನ್ನ ಮಂಟಪ ಅದು ಶುದ್ಧಿ ಮಾಡಿಕೊಂಡು ಅನುಗ್ರಹ ಮಾಡಿ ಕೃಷ್ಣ ಅಂತ ಇಂದ್ರ ದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಮಹಾನುಭಾವರು ಪ್ರಹ್ಲಾದರಾಜರಿಗೆ ಏಂ ಸ್ವರಾದೇಶ್ವರ ಮಹಾನುವಾದ ಏಂ ಸ್ವರಾದೇಶ್ವರೇ ಬ್ರಹ್ಮರುದ್ರ ಪುರಸ್ಕಾರ ಒಂದು ಸಂಗ್ರಹಂ ಸುಧರಾಸಿದಂ. ಅಷ್ಟು ಬ್ರಹ್ಮಾದಿ ದೇವತೆಗಳು ಯಕ್ಷಕಿನ್ನರು ಎಲ್ಲ ಸ್ತೋತ್ರ ಮಾಡಿದ್ರು ಕೂಡ ಇನ್ನೂ ಕೋಪ ಕಡಿಮೆ ಆಗಿಲ್ಲಂತೆ. ಆಗ ಪ್ರಹ್ಲಾದರಾಜರು ಹೇಳ್ತಿದ್ದಾರೆ, ಶ್ರೀ ಪ್ರಹ್ಲಾದವಾಚ ಬ್ರಹ್ಮಾದೇ ಸ್ವಪಾದಮೋದೇವತಿದಂದಮದ್ಭಗಂ ವಿಲೋಕ್ಯ ದೇವಃ ಕೃಪಯಾ ಪರಿಕೃತಃ ಉತ್ತಾಪ್ಯ ತಜ್ಜೇಷ್ಣ್ಯ ತದಾತ್ಕರಾಂಬುಜಂ ಕಾಲಾಹೇ ನಿರ್ದಿಷ್ಟಧಿಯಾಂ ಕೃತಾಭಯಂ. ಬ್ರಹ್ಮದೇವರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ, ಕೂಸು ಹೋಗಪ್ಪ, ನಿಮ್ಮಪ್ಪನಿಗೋಸ್ಕರ ನಮ್ಮಪ್ಪ ಸ್ತೋತ್ರ ಕೋಪಿಸ್ಕೊಂಡಿದ್ದಾನೆ, ಹೋಗಿ ಶಾಂತ ಮಾಡು, ಸ್ತೋತ್ರ ಮಾಡುವನ್ನ ಅಂತ ಕೇಳಿದಾಗ ಸ್ವಪಾದ ಮೂಲೆ ಪತಿತಮರ್ಭಗಂ ನೋಡಿದಂತೆ ಕೂಸು ನಮಸ್ಕಾರ ಮಾಡ್ತು. ಅಲ್ಲಿ ತನಕ ಹುಮ್ಮಂತ ಹೆದರ್ಸ್ತಾ ಇದ್ದಿದ್ದು ಕೂಸು ಕೃಪಯಾ ಪರದ್ಭುತ ಬಗ್ಗಿ ನೋಡಿದಂತೆ, ಹೀಗೆ ನೋಡಿದಂತೆ ಕಣ್ಣು ಶಾಂತವಾಯ್ತಂತೆ. ಕೆಂಡ ಕಾಡ್ತಿತ್ತಂತೆ, ಕಣ್ಣು ಶಾಂತವಾಯ್ತಂತೆ. ಪ್ರಹ್ಲಾದರಾಜರು ನೋಡಿದ ತಕ್ಷಣ ಆಯುಧಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾಭ್ಯೆ ಕರುಣಾಪೂರ್ಣಾಭ್ಯಾಂ ನೂತನಾಭ್ಯಾಂ ವಿಲೋಕಯ ಅಂತ ಕೃಪಯಾ ಪುತಃ ಕೃಪೆಯಿಂದ ನೋಡಿದಂತೆ. ಕೈ ಹಿಡಿದು ಎರಡು ಭುಜವನ್ನು ಹಿಡಿದು ಎತ್ತಿ ನಿಲ್ಲಿಸ್ಕೊತಂತೆ. ತಲೆ ಕೈ ಇದ್ದಂತೆ ಪರಮಾತ್ಮ ತಪ್ಪೆ ತಚ್ಚಷ್ಣಿ ಅದದ ಕರಾಂಬುಜಂ ಕಾಲಾಹಿ ನಿರ್ದಿಷ್ಟ ಧ್ಯಾನ ಕೃತಾಭ್ಯಂ. ಎಲ್ಲ ಇಟ್ಟ ತಕ್ಷಣವೇ ಎಲ್ಲ ಮಂಗಳಗಳೆಲ್ಲ ಪರಿಹಾರ ಆಯ್ತಂತೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಸ್ತೋತ್ರ ಮಾಡಬೇಕು ಅಂತ ಅನಿಸ್ತಾ ಇದೆ, ಇನ್ನು ಬಾಯಿ ಬರ್ತಾ ಇದ್ದಂತೆ, ನಡುಗ್ತಾ ಇದ್ದಂತೆ ಕಂಠ. ಯಾಕೆಂದ್ರೆ ಕೃಷ್ಣನ ಅನುಗ್ರಹ ಅಷ್ಟ ಆಗೋಯ್ತಲ್ಲ, ಲಕ್ಷ್ಮೀ ನರಸಿಂಹ ಅಷ್ಟು ಅನುಗ್ರಹ ಮಾಡಿದ್ನಲ್ಲ ಅಂತ. ಸತತ್ಕರ ಸ್ಪರ್ಶ ಧೃತ ಅಖಿಲ ಶಿವ ಸಬಲಿ ಅಭಿವ್ಯಕ್ತ ಪರಾತ್ಮ ದರ್ಶನ. ದಿವ್ಯವಾದ ಜ್ಞಾನ ಪ್ರೇರಣೆ ಆಯಿತು ಒಳಗೆ ಇಂಥ ಪರಮಾತ್ಮ. ಸ್ತೋತ್ರ ಮಾಡಬೇಕಲ್ಲ, ಅಷ್ಟು ಸಿದ್ಧರೇಕಾಗ್ರಮಸ ಸುಸಮಾಹಿತ ಪ್ರೇಮ ಗದ್ಗದಯ ವಾಚ ತನ್ಯಸ್ತ ಹೃದಯ ಕ್ಷಣ. ಕಣ್ಣಲ್ಲಿ ಆಂಧ್ರಭಾಷ್ಪ, ಮೈ ರೋಮಾಂಚನವಾಗಿದೆ, ಕಂಠ ಬಿಗಿದಿದೆ, ಸ್ತೋತ್ರ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ನರಸಿಂಹದೇವರನ್ನೇ ನೋಡ್ತಾ ಸ್ತೋತ್ರ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಶ್ರೀವಾಚ ಬ್ರಹ್ಮಾದಿ ಶ್ರವಣಾಮಯೋತ ಸಿದ್ಧಾ ಸತ್ಯೈಕತಾನುದೇವತ ಸಾಂಪ್ರವಾಹಿ ನಾಂತಂಬರಸ್ಯ ಭರತೋಪಿ ಯಥನಾಭಿಯಾಂತಿ ಕಿಂ ತೋಷ್ಟಮರ್ಹತಿ ಸಮೇ. ಹರಿರುಗ್ರದಾತೆ ಬ್ರಹ್ಮಾದಿ ದೇವತೆಗಳು ನಿನ್ನ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯರಾಗಿದ್ದಾರೆ, ಶಕ್ತರಾಗಿದ್ದಾರೆ. ನಾನು ಹೆಸರುಗಳನ್ನು ಹುಟ್ಟಿದ್ದೆ, ಏನು ಸ್ತೋತ್ರ ಮಾಡ್ತೀನಿ ಸ್ವಾಮಿ ನಿನ್ನ. ಪೌರುಷ ಬುದ್ಧಿ ಯೋಗ ಯಾವ ಯಾವ ಭಾಗ್ಯಗಳು ದೇವರು ಮನುಷ್ಯರಿಗೆ ಕೊಡ್ತೀಯೋ ಅದೆಲ್ಲ ನಿನ್ನ ಪರಮಾನುಗ್ರಹ ಅಂತ ತಿಳಿಯಬೇಕೇ ಹೊರತು ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ವಿಪ್ರಾದು ಶುಭ್ರನಿತಾರವಿಂದ ನಾಭ ಪಾದಾರವಿಂದ ಮುಖಾತು ಶುಭತಂ ವರಿಷ್ಠಂ ಮನ್ಯೆ
12 ಗುಣಗಳಿಂದ ಆದ ಬ್ರಾಹ್ಮಣ ಒಂದು ವೇಳೆ ಅಹಂಕಾರದಿಂದ ಅಹಮೇವ ಇದನ್ಕರ್ಷೆ ಅಂತ ಸ್ವಾರ್ಥ ಅಹಂಕಾರ ಬಂತು ಅಂತಂದರೆ ಅವನಿಗಿಂತ ಸರ್ವಸರ್ಗ ಪರಿತ್ಯಾಗ ಮಾಡಿ ನಿನ್ನನ್ನೇ ಭಜನೆ ಮಾಡಿ ನಿನಗೆ ಅರ್ಪಣೆ ಮಾಡ್ತಕ್ಕಂತಹ ಸ್ವಪಚ ಶ್ವಾನಂ ಪದ್ಧತಿ ಆ ನಾಯಿಯನ್ನು ಬೇಯಿಸಿ ತಿನ್ನತಕ್ಕಂತಹ ಶುದ್ಧ ಶುದ್ಧ ಯೋನಿಯಲ್ಲಿ ಬಂದಿದ್ರು ಕೂಡ ಅವನೇ ಉತ್ತಮ ಅಂತ ಅಂದ್ಬಿಟ್ರು.